8 days, snatched from the jaws of death. A miracle unfolds in Venezuela. Against all odds, one man's story will leave you breathless. 2026ರ ಜೂನ್ 24ರಂದು ವೆನೆಜುವೆಲಾವನ್ನು 2 ಭೀಕರ ಭೂಕಂಪಗಳು ಅಪ್ಪಳಿಸಿದವು. 7.2 ಮತ್ತು 7.5 ತೀವ್ರತೆಯ ಆ ಕಂಪನಗಳು ಕೇವಲ 1 ನಿಮಿಷದ ಅಂತರದಲ್ಲಿ ಬಂದು ಇಡೀ ನಗರಗಳನ್ನೇ ನುಚ್ಚುನೂರು ಮಾಡಿದವು. ಲಾ ಗುವೈರಾ ಪ್ರದೇಶದಲ್ಲಿ ಗಲೇರಿಯಾಸ್ ಪ್ಲಾಯಾ ಗ್ರಾಂಡೆ ಎಂಬ ದೊಡ್ಡ ಶಾಪಿಂಗ್ ಮಾಲ್ ಸಂಪೂರ್ಣ ಕುಸಿದು ಬಿತ್ತು. ಅದೇ ಮಾಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ 44 ವರ್ಷದ ಹರ್ನಾನ್ ಆಲ್ಬರ್ಟೋ ಗಿಲ್ ಫ್ಲೋರೆಸ್ ಭೂಕಂಪ ಸಂಭವಿಸಿದಾಗ ತನ್ನ ಸಣ್ಣ ಭದ್ರತಾ ಕ್ಯಾಬಿನ್ನಲ್ಲಿ ಕರ್ತವ್ಯದಲ್ಲಿದ್ದರು. ಮಾಲ್ ಕುಸಿದು ಬಿದ್ದಾಗ ಅದೃಷ್ಟವಶಾತ್ ಆ ಕ್ಯಾಬಿನ್ ಅವನನ್ನು ರಕ್ಷಿಸಿ 30 ಅಡಿ ಆಳದಲ್ಲಿ ಒಂದು ಜೀವ ಉಳಿಯುವ ಜಾಗವನ್ನು ಸೃಷ್ಟಿಸಿತ್ತು. ಆದರೆ ಆತ ಹೊರಬರಲು ಅಸಾಧ್ಯವಾಗಿ ಜೀವಂತವಾಗಿ ಸಮಾಧಿಯಾದಂತಾಗಿತ್ತು. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡಿದ್ದರು ಮತ್ತು ಕಾಟಿಯಾ ಲಾಮಾರ್ನಂತಹ ಪ್ರದೇಶಗಳು ಸಂಪೂರ್ಣವಾಗಿ ನಾಶವಾಗಿದ್ದವು. ಭೂಕಂಪ ಸಂಭವಿಸಿ ಹಲವಾರು ದಿನಗಳು ಕಳೆದಿದ್ದವು. ಹರ್ನಾನ್ ಅವರ ಪತ್ನಿ ಉಜ್ಬಿಮಾರ್ ಗೊಂಜಾಲೆಸ್ ಅವರಿಗೆ ಪ್ರತಿ ಕ್ಷಣವೂ ಆಳವಾದ ದುಃಖ. ಆತ ಬದುಕಿರುವುದಕ್ಕೆ ಯಾವುದೇ ಭರವಸೆ ಇರಲಿಲ್ಲ. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಆದರೆ ಜುಲೈ 1ರಂದು ಅಂದರೆ ಭೂಕಂಪ ಸಂಭವಿಸಿ 8ನೇ ದಿನ ರಕ್ಷಣಾ ತಂಡಗಳಿಗೆ ಒಂದು ಅದ್ಭುತ ಸುಳಿವು ಸಿಕ್ಕಿತು. ಕುಸಿದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಜೀವಂತವಾಗಿರುವುದನ್ನು ಅವರು ಪತ್ತೆ ಹಚ್ಚಿದರು. ಅದು ಹರ್ನಾನ್ ಆಲ್ಬರ್ಟೋ ಗಿಲ್ ಫ್ಲೋರೆಸ್. ತಕ್ಷಣವೇ ಟೆಲಿಸ್ಕೋಪಿಕ್ ಕ್ಯಾಮೆರಾಗಳ ಮೂಲಕ ಅವನೊಂದಿಗೆ ಸಂಪರ್ಕ ಸಾಧಿಸಿ ನೀರು ಮತ್ತು ದ್ರವ ರೂಪದ ಪೋಷಕಾಂಶಗಳನ್ನು ಕಳುಹಿಸಲಾಯಿತು. ಹರ್ನಾನ್ನನ್ನು ಹೊರತರಲು ವೆನೆಜುವೆಲಾ, ಚಿಲಿ, ಅಮೆರಿಕ, ಪೋರ್ಚುಗಲ್, ಕೋಸ್ಟಾರಿಕಾ, ಎಲ್ ಸಾಲ್ವಡಾರ್ ಮತ್ತು ಮೆಕ್ಸಿಕೋ ಸೇರಿದಂತೆ 7 ದೇಶಗಳ ರಕ್ಷಣಾ ತಂಡಗಳು ಒಂದಾದವು. 70 ಗಂಟೆಗಳಿಗೂ ಹೆಚ್ಚು ಕಾಲ ಅತ್ಯಂತ ಸೂಕ್ಷ್ಮವಾಗಿ ಕಟ್ಟಡದ ಉಳಿದ ಭಾಗಗಳು ಕುಸಿಯದಂತೆ ಜಾಗರೂಕರಾಗಿ ಕೆಲಸ ಮಾಡಿದರು. ಇದು ಒಂದು ಸಾಮೂಹಿಕ ಮಾನವೀಯ ಪ್ರಯತ್ನವಾಗಿತ್ತು. ಹರ್ನಾನ್ನ ಪತ್ನಿ ಉಜ್ಬಿಮಾರ್ ಗೊಂಜಾಲೆಸ್ ಅವರು ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ಹೀಗೆ ಹೇಳಿದರು. ಅಂತಿಮವಾಗಿ ಜುಲೈ 2ರಂದು 8 ದಿನಗಳ ನಿರಂತರ ಹೋರಾಟದ ನಂತರ ಹರ್ನಾನ್ ಆಲ್ಬರ್ಟೋ ಗಿಲ್ ಫ್ಲೋರೆಸ್ ಅವರನ್ನು ಸುರಕ್ಷಿತವಾಗಿ ಅವಶೇಷಗಳಿಂದ ಹೊರತೆಗೆಯಲಾಯಿತು. ರಕ್ಷಣಾ ತಂಡಗಳು ಮತ್ತು ಅಲ್ಲಿದ್ದ ಜನರೆಲ್ಲರೂ ಹರ್ಷೋದ್ಗಾರ ಮಾಡಿದರು. ಮಕ್ಕಳು ಮನೆಯಲ್ಲಿ ಕಾದು ಕುಳಿತಿದ್ದಾರೆ ಎಂದು ಅವನ ಪತ್ನಿ ಹೇಳಿದ್ದರು. ಆತ ಉತ್ತಮ ಸ್ಥಿತಿಯಲ್ಲಿದ್ದ. ಹರ್ನಾನ್ನ ಬದುಕುಳಿದ ಕಥೆ ಕೇವಲ ಒಂದು ಪವಾಡವಲ್ಲ, ಅದು ಮಾನವನ ಅಚಲವಾದ ಇಚ್ಛಾಶಕ್ತಿ, ನಂಬಿಕೆ ಮತ್ತು ಸಂಕಷ್ಟದ ಸಮಯದಲ್ಲಿ ಒಟ್ಟಾಗಿ ನಿಂತು ಸಹಾಯ ಮಾಡುವ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಬದುಕಿನ ಮೌಲ್ಯವನ್ನು ಸಾರುವಂತಹ ಅದ್ಭುತ ಕಥೆ ಇದು.